ನಾನು ತಹಸೀಲ್ದಾರ್ಗೆ ನಮ್ಮ ಅಧಿಕಾರಿಗಳಿಗೆ ಶಾಸಕರಿಗೂ ಸೇರಿ ನಾನು ಕೇಳಿದೆ ಪ್ರಶ್ನೆ. ತಾಲೂಕಲ್ಲಿ ಕಾರ್ಖಾನೆಗಳು ಗೌರ್ಮೆಂಟ್ ಜಮೀನು ಹಾಕೊಂಡಿದ್ದಾರೆ, ಸೋಲಾರ್ ಪ್ಲಾಂಟ್ ಹಾಕಿದ್ದಾರೆ. ಅವ್ರು ಯಾರು ಸೋಲಾರ್ ಪ್ಲಾಂಟ್ ಓನರ್ಗಳು? 106 ಎಕರೆ 340 ಎಕರೆ ಜಮೀನು ಹಾಕೊಂಡಿದ್ದಾರೆ. ಅಂತರ್ನ ಖಾಲಿ ಮಾಡಿಸಿ ನಮ್ಮ ಬಡವರಿಗೆ ಒಂದು 5 ಗುಂಟೆ ಕೊಡ್ರಿ. ಖರಾಬ್ ಜಮೀನಾಗೆಲ್ಲ ಸೋಲಾರ್ ಪ್ಲಾಂಟ್ ಹಾಕೊಂಡು ಕರೆಂಟ್ ತಗೊಂಡು ಆ ಕರೆಂಟ್ ಮಾರಿ ಸರ್ಕಾರಿ ದುಡ್ಡು ತಗೊಂತ ಇದ್ದಾರೆ. ಇದನ್ನ ಸ್ಟೆಪ್ ತಗೊಳ್ರಿ ಅಂದೆ. ಇಲ್ಲಿವರೆಗೂ ಅದ್ರ ಚಕ್ಕರ ಇಲ್ಲ. ಇಲ್ಲಿವರೆಗೂ ಅದ್ರ ಕಥೆ ಇಲ್ಲ. MP ಅವರೇ ಬಂದಿದ್ರು, MP ಅವರು ಹೇಳಿದ್ದಾರೆ ಇದಾಗೆಲ್ಲ ಗೋಲ್ಮಲ್ ಬರುತ್ತೆ ಅಂತ MP ಅವರು ಹೇಳಿದ್ದಾರೆ. ಯಾಕೆ ಅದು ಕಣ್ ಕಾಣಿಸಲ್ವಾ MLA-ಗೆ? ಇವತ್ತು ಸೇಟ್ ಬಂದ್ಬಿಟ್ಟಿದ್ದೀರಿ, ಖಾಲಿ ಮಾಡಿಸ್ಕೊಡ್ಸಿ, ಏನು ಪ್ರಾಬ್ಲಮ್ ಆಗಲ್ಲ. ಅಲ್ಲಿ ಕಾಣಿಸಲ್ವಾ? 3 ವರ್ಷದಿಂದ ಏನ್ ಮಾಡ್ತಿದ್ದೆ? ನಿಮ್ ತಾಲೂಕಲ್ಲಿ ಸೋಲಾರ್ ಪ್ಲಾಂಟ್ ಯಾರು ಹಾಕಿದ್ರೆ ನಿಂಗೆ ಗೊತ್ತಿಲ್ಲ ಅಂದ್ಮೇಲೆ ಹೆಂಗೆ? ಮೋಸ್ಟ್ಲಿ ನಿಮ್ ಸಂಬಂಧಿಕರು ಇರ್ಬೋದ ಅವರು, ಅದು ಬಿಟ್ಕೊಂಡಿದ್ದೀರಿ. ಇದು ಒಂದು ದೊಡ್ಡ ಮಹಾನ್ ಗಂಡಾಂತರ ಈ ತಾಲೂಕಲ್ಲಿ ನಡೀತಾ ಇರೋದು. ಇದು ಜನಗಳು ಅರ್ಥ ಮಾಡ್ಕೊಡ್ರಿ. 106 ಎಕರೆ ಜಮೀನ ಸೋಲಾರ್ಗಳು ಹಾಕೊಂಡು ಸರ್ಕಾರ ಜಮೀನುಗಳಲ್ಲಿ ಹಾಕೊಂಡು ಕಾಲುಗಳು ಮುಚ್ಚಿ, ಕುಂಟಿಗಳು ಮುಚ್ಚಿ, ಪರಿಸರನ ಹಾಳು ಮಾಡಿ ಇವತ್ತು ಗೌರಿಬಿದನೂರು ತಾಲೂಕನ್ನ ಹಾಳು ಮಾಡಿಕ್ಕಿದ್ದಾರೆ. ಅದ್ರ ಬಗ್ಗೆ ಚಕ್ಕರ ಎತ್ತಲ್ಲ. DC ಅವರಾಗ್ಲಿ ತಹಸೀಲ್ದಾರ್ ಆಗ್ಲಿ ಇವತ್ತು ಸ್ಪಾಟ್ಗೆ ಹೋಗಿ ಮಾಜಾರ್ ಮಾಡಿಲ್ಲ. ತಹಸೀಲ್ದಾರ್ DC ಅವರು ಹೋಗಿಲ್ಲ.